ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಈ ವಿಡಿಯೋದಲ್ಲಿ ನಾನು ಒಂದು ಡಿಫ್ರೆಂಟ್ ಆಗಿರೋಂಥ ಮೂಲಂಗಿ ರವಾ ರೊಟ್ಟಿ ರೆಸಿಪಿನ ನಿಮಗೋಸ್ಕರ ತೊಗೊಂಡ್ಬಂದಿದ್ದೀನಿ. ಸಬ್ಬಸಿಗೆ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಮತ್ತು ಕ್ಯಾರೆಟ್, ಈರುಳ್ಳಿ ಈ ಥರ ಎಲ್ಲ ಯೂಸ್ ಮಾಡ್ಕೊಂಡು ವೆಜಿಟಬಲ್ಸ್ನ ರೊಟ್ಟಿನ ಮಾಡಿರ್ತೀವಿ ಅಲ್ವಾ. ಬಟ್ ಮೂಲಂಗಿನ ಯೂಸ್ ಮಾಡ್ಕೊಂಡು ಇವತ್ತು ರೊಟ್ಟಿನ ಮಾಡೋಣ ಬನ್ನಿ. ನಾನಿಲ್ಲಿ ಒಂದು 3 ಮೂಲಂಗಿನ ಈ ಥರ ಸಣ್ಣದಾಗಿ ತುರಿದು ಇಟ್ಕೊಂಡಿದ್ದೀನಿ. ಈ ರೊಟ್ಟಿ ಅಂತೂ ಸೂಪರ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ನಂತರ ನಾನಿಲ್ಲಿ ಒಂದು 2 ದಪ್ಪ ಗಾತ್ರದ ಈರುಳ್ಳಿನ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿ ನಾನು ಚಾಪರ್ಗೆ ಹಾಕೋತಾ ಇದ್ದೀನಿ. ಮತ್ತು 1 ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೀನಿ ಖಾರಕ್ಕೋಸ್ಕರ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಸಣ್ಣದಾಗಿ ಚಾಪ್ ಮಾಡ್ಕೋಬೇಕಾಗುತ್ತೆ. ನೀವು ನೈಫ್ನಲ್ಲಿ ಕಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ, ದಪ್ಪ ಬರುತ್ತೆ ಈರುಳ್ಳಿ. ಆವಾಗ ನಿಮಗೆ ರೊಟ್ಟಿನ ತಟ್ಟೋದಕ್ಕೆ ಬರಲ್ಲ. ಅದರಿಂದ ಈ ಥರ ಚಾಪರಲ್ಲಿ ನೀವು ಸಣ್ಣದಾಗಿ ಚಾಪ್ ಮಾಡಿಕೊಂಡ್ರೆ ತುಂಬ ನುಣ್ಣಗೆ ಬರುತ್ತೆ. ನೋಡಿ, ಇವಾಗ ನಾನು ತೋರಿಸ್ತೀನಿ ಎಷ್ಟು ಸಣ್ಣದಾಗಿ ಚಾಪ್ ಆಗಿರುತ್ತೆ ಅಂತ. ಈ ಥರ ಚಾಪ್ ಮಾಡಿ ಸೈಡಲ್ಲಿ ಎತ್ತಿಟ್ಕೋತೀನಿ. ನಂತರ ನಾನಿಲ್ಲಿ ಒಂದು ಬೌಲ್ಗೆ ನಾನು ತುರಿದಿಟ್ಕೊಂಡಿರೋ ಅಂಥ ಮೂಲಂಗಿನ ಹಾಕೋತಾ ಇದ್ದೀನಿ. ನಾನಿಲ್ಲಿ 3 ಮೂಲಂಗಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್, ದಪ್ಪ ಗಾತ್ರದ್ದು. ನಂತರ ನಾನು ಚಾಪ್ ಮಾಡಿ ಇಟ್ಕೊಂಡೆ ನೋಡಿ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ, ಅದನ್ನು ಕೂಡ ಹಾಕ್ಕೊಂಡು ಇದಕ್ಕೇನೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನು ಉಪ್ಪಿನ ಪುಡಿನ ಸೇರಿಸ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಸೂಜಿ ರವೆ ಅಂದರೆ ಸಣ್ಣ ರವಾನ 1.5 ಬೌಲಷ್ಟು ಯೂಸ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಮೀಡಿಯಮ್ ರವಾನು ಕೂಡ ಯೂಸ್ ಮಾಡ್ಕೋಬೋದು. ನಂತರ ಇಲ್ಲಿಗೆ ಯಾವುದೇ ರೀತಿ ನೀರನ್ನು ಸೇರಿಸ್ಬೇಡಿ. ನೀವು ಮೂಲಂಗಿನಲ್ಲೇ ಮತ್ತು ಈರುಳ್ಳಿನಲ್ಲೇ ಆಲ್ರೆಡಿ ನೀರಿನಂಶ ಹೆಚ್ಚಾಗಿರೋದ್ರಿಂದ ಇದು ನಾನು ತಗೊಂಡಿರೋ ಮೆಜರ್ಮೆಂಟ್ಗೆ ಪರ್ಫೆಕ್ಟಾಗಿ ಆಗುತ್ತೆ. ಸ್ವಲ್ಪ ತೆಳುವಾಗೇ ಆಗುತ್ತೆ. ಇನ್ನೂ ಸ್ವಲ್ಪ ರವೆನ ಹಾಕ್ಕೋಬೇಕಾಗುತ್ತೆ. ನೀವೇನಾದರೂ ರವೆನ ಜಾಸ್ತಿ ಕ್ವಾಂಟಿಟಿನಲ್ಲಿ ತೊಗೊಂಡ್ರೆ ನೀವು ನೀರನ್ನು ಸೇರಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇರುತ್ತೆ. ಬಟ್ ಇಲ್ಲಿ ನನಗೆ ನೀರನ್ನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಅದನ್ನು ನೀಟಾಗಿ ಈ ಥರ ಚೆನ್ನಾಗಿ ಮಿದ್ದಿಸ್ಬೇಕಾಗುತ್ತೆ ಫ್ರೆಂಡ್ಸ್. ಸೂಪರ್ ಆಗಿರುತ್ತೆ ಮಾತ್ರ. ಮೂಲಂಗಿ ಫ್ಲೇವರ್ ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಅಂದರೆ ಒಮ್ಮೆ ಟ್ರೈ ಮಾಡಿ ನೀವು. ನಂತರ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು, ಸ್ವಲ್ಪ ತೆಳುವಾಯಿತು ಅಂತ ಹೇಳಿದ್ನಲ್ವ, ಅದಕ್ಕೆ ನಾನು ಇನ್ನೊಂದು ಅರ್ಧ ಬೌಲಷ್ಟು ರವೆನ ಹಾಕೋತಾ ಇದ್ದೀನಿ. ಓವರಾಲ್ ಆಗಿ ನಾನಿಲ್ಲಿ 2 ಕಪ್ ರವೆನ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಕ್ವಾಂಟಿಟಿನಲ್ಲಿ ನನಗೆ 10 ರೊಟ್ಟಿಗಳಾಗಿತ್ತು ಕರೆಕ್ಟಾಗಿ. ನೀವೇನಾದರೂ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಕೋತೀರಾ ಅಂದರೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈ ಥರ ನೀಟಾಗಿ ಕಲಿಸ್ಕೊಂಡ್ರೆ ಆಯಿತು. ನೋಡಿ, ಇವಾಗ ಚೆನ್ನಾಗಿ ರೆಡಿ ಆಗೋಯ್ತು ಹಿಟ್ಟು. ಇದನ್ನು ನೀವು 1/2 ಅವರಿಂದ 1 ಅವರ್ವರೆಗೂ ಹಾಗೇ ಇಟ್ಟರೆ ನೀಟಾಗಿ ಚೆನ್ನಾಗಿ ಅದು ರವೆ ಅರಳ್ಕೊಳ್ಳುತ್ತೆ. ಇವಾಗ ನಾನಿಲ್ಲಿ ಒಂದು ಚಟ್ನಿನ ರೆಡಿ ಮಾಡ್ಕೋತಾ ಇದ್ದೀನಿ. ಅಲ್ಲಿಗೆ ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು 4 ಸ್ಪೂನಷ್ಟು ಕಾಯಿ ತುರಿ ಮತ್ತು 1 ಸ್ಪೂನಷ್ಟು ಕಡಲೆ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಒಂದು 2 ಹಸಿರು ಮೆಣಸಿನ್ಕಾಯಿನ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ನೀವು ಹಾಗೇ ಹಸಿದನ್ನೇ ಹಾಕೋದಕ್ಕಿಂತ ಈ ಥರ ಡ್ರೈ ರೋಸ್ಟ್ ಮಾಡಿ ಹಾಕಿದ್ರೆ ಕಾಯಿ ಚಟ್ನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈ ಥರ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡು ನಾನಿಲ್ಲಿ 2 ಎಲೆಯಷ್ಟು ಕರಿಬೇವಿನ ಸೊಪ್ಪು, ಸ್ವಲ್ಪ ಹುಣಸೆ ಹಣ್ಣನ್ನ ಯೂಸ್ ಮಾಡಿದ್ದೀನಿ. ನಂತರ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಹಸಿರು ಮೆಣಸಿನ್ಕಾಯಿನಿ, ಅದನ್ನು ಕೂಡ ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ನೀವು ನುಣ್ಣಗೆ ರುಬ್ಬಿಟ್ಕೊಂಡ್ರೆ ಸೂಪರ್ ಆಗಿರೋಂಥ ಕಾಯಿ ಚಟ್ನಿ ರೆಡಿನೇ ಆಗೋಗುತ್ತೆ. ನೋಡಿ, ಇವಾಗ ನಾನು ರುಬ್ಕೊಂಡು ಬಂದಿದ್ದೀನಿ. ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ರೊಟ್ಟಿನ ತಟ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ರೊಟ್ಟಿ ಕವರ್ಗೆ ಎಣ್ಣೆನ ಗ್ರೀಸ್ ಮಾಡಿಕೊಂಡು ಈ ಥರ ನಿಮಗೆ ಅಗಲವಾಗಿ ಬೇಕಿದ್ರೆ ಅಗಲವಾಗಿ ತಟ್ಕೋಬೋದು, ಅಥವಾ ಮೀಡಿಯಮ್ ಆಗಿ ಬೇಕಿದ್ರೆ ಮೀಡಿಯಮ್ ಆಗಿ ತಟ್ಕೋಬೋದು ಫ್ರೆಂಡ್ಸ್. ಯಾವುದೇ ರೀತಿಯಾಗಿ ಕಿತ್ತೋಗೋದಾಗಲಿ ಅಥವಾ ಕೈಗೆ ಅಂಟೋದಾಗಲಿ ಆಗಲ್ಲ. ಎಷ್ಟು ಚೆನ್ನಾಗಿ ರೊಟ್ಟಿ ಬರ್ತವೆ ಅಂದರೆ ಸಖತ್ತಾಗಿ ಬರುತ್ತೆ. ಮಾತ್ರ ಅಕ್ಕಿ ರೊಟ್ಟಿ ಮಾಡ್ತೀವಲ್ವ ಅದಕ್ಕಿಂತ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅದರಿಂದ ಮೂಲಂಗಿ ಹಾಕಿರೋದ್ರಿಂದ ಇನ್ನೂ ಎಕ್ಸ್ಟ್ರಾನೇ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ನಾನಿಲ್ಲಿ ತವಾನ ಕಾಯೋದಕ್ಕೆ ಇಟ್ಟಿದ್ದೆ. ನೀವು ಆದಷ್ಟು ಕಬ್ಬಿಣದ ತವಾದಲ್ಲೇ ಈ ಥರ ರೊಟ್ಟಿಗಳು ಬೇಯಿಸ್ಕೊಳ್ಳೋದಾದರೆ ರವೆ ರೊಟ್ಟಿನ ಬೇಯಿಸ್ಕೊಳ್ಳಿ. ಯಾಕಂದರೆ ನಾನ್ ಸ್ಟಿಕ್ಕಲ್ಲಿ ಮಾಡಿದ್ರೆ ರೊಟ್ಟಿ ಹಾರ್ಡ್ ಆಗ್ತವೆ. ಆದ್ದರಿಂದ ಈ ಥರ ಕಬ್ಬಿಣದ ತವಾನ ಯೂಸ್ ಮಾಡಿದ್ರೆ ತುಂಬಾ ಸಾಫ್ಟಾಗಿ ಬರ್ತವೆ ಫ್ರೆಂಡ್ಸ್. ನೋಡಿ, ಇದನ್ನು ಬೇಯಿಸ್ತಾ ಇದ್ದರೆ ಆ ಅರೋಮ ಮೂಲಂಗಿದು ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಅಂದರೆ ಒಂದೊಂದು ಮಕ್ಕಳಿಗೆ ಮೂಲಂಗಿ ಫ್ಲೇವರು ಮತ್ತು ಮೂಲಂಗಿ ಟೇಸ್ಟು ಇಷ್ಟ ಆಗಲ್ಲ ಫ್ರೆಂಡ್ಸ್. ಸಾಂಬಾರಲ್ಲೆಲ್ಲ ಹಾಕಿದ್ರೆ ಮಕ್ಕಳು ತಿನ್ನಲ್ಲ. ಅಂಥವ್ರು ಏನು ಮಾಡ್ಬೋದು, ಈ ಥರ ರೊಟ್ಟಿಗಾಗಿರ್ಬೋದು ಮತ್ತು ಮಸಾಲ ಚಪಾತಿ ಮಾಡ್ತೀವಲ್ವ ಸೇಮ್ ಇದೇ ಪ್ರೊಸೀಜರ್ನಲ್ಲಿ ಚಪಾತಿ ಹಿಟ್ಟಿಗೆ
ಈ ಥರ ಮೂಲಂಗಿನ ನೀವು ತುರ್ದಿ ಸಣ್ಣದಾಗಿ ಹಾಕಿ ಕಲಿಸ್ಬಿಟ್ಟು ಮಸಾಲ ಚಪಾತಿ ಅಥವಾ ಈ ಥರ ರೊಟ್ಟಿನ ಮಾಡಿಕೊಟ್ರೆ ಮಕ್ಕಳಿಗೆ ನಾವು ಮೂಲಂಗಿನ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ. ಬೇರೆ ಟೇಸ್ಟ್ರೆ ಎಕ್ಸ್ಟ್ರಾ ಲೆವೆಲಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ನೀವೊಮ್ಮೆ ನಾನು ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ, ಒಮ್ಮೆ ಮಾಡಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿ ಬರುತ್ತೆ. ಯಾವುದೇ ರೀತಿ ತಟ್ಟೋದಕ್ಕಾಗಿರ್ಬೋದು, ಬೇಯಿಸೋದಕ್ಕಾಗಿರ್ಬೋದು ಸ್ವಲ್ಪನೂ ಇದಾಗಲ್ಲ, ಅಷ್ಟು ಚೆನ್ನಾಗಿ ಬರ್ತವೆ. ಈಸಿಯಾಗಿ ತಟ್ಕೋಬೋದು ಮತ್ತು ಈಸಿಯಾಗೂ ಬೇಯಿಸ್ಕೋಬೋದು. ಸ್ವಲ್ಪನೂ ಅಂಟೋದಾಗಲಿ ಕಿತ್ತೋಗೋದಾಗಲಿ ಆ ಥರ ಯಾವುದೇ ರೀತಿಯಲ್ಲೂ ಆಗಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ. ನೀವೊಮ್ಮೆ ಟ್ರೈ ಮಾಡಿಲ್ಲ ಮೂಲಂಗಿನ ಯೂಸ್ ಮಾಡಿಕೊಂಡು ಅಂದರೆ ಈ ಥರ ಮೂಲಂಗಿ ರವಾ ರೊಟ್ಟಿನ ಒಮ್ಮೆ ಟ್ರೈ ಮಾಡಿ. ನಿಮ್ಮ ಮನೆಯಲ್ಲೂ ನಿಮ್ಮ ಮಕ್ಕಳು ಮೂಲಂಗಿನ ತಿನ್ನಲ್ಲ ಅಂತ ಏನಾದರೂ ಇದ್ದರೆ ಈ ಥರ ಅವ್ರಿಗೆ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಓವರಾಲ್ ಆಗಿ ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.